ಬಾಗಲಕೋಟೆಯ ಬೀಳಗಿಯಲ್ಲಿ ಅಮಾನವೀಯ ಘಟನೆ ಒಂದು ನಡೆದು ಹೋಗಿದೆ. ಏನಾಗಿದೆ ಅಂತ ಹೇಳಿದ್ರೆ, ನೇಣು ಬಿಗಿದ ಸ್ಥಿತಿಯಲ್ಲಿ ಒಂದು ಮಹಿಳೆ ಪ್ರಾಣವನ್ನು ಬಿಟ್ಟಿದ್ದಾಳೆ. ಬಾಗಲಕೋಟೆಯ ಬೀಳಗಿಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿರತಕ್ಕಂಥದ್ದು. ನೇಣು ಬಿಗಿದ ಸ್ಥಿತಿಯಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾಳೆ ಮಹಿಳೆ. ಪತ್ನಿ ಉಸಿರುಗಟ್ಟಿ ಸಾಯುವಾಗ ವಿಡಿಯೋವನ್ನು ಮಾಡಿದ್ದಾನೆ ಪತಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. 23 ವರ್ಷದ ಪ್ರಗತಿ ಭಾಗ್ಯಶ್ರೀ ನೇಣಿಗೆ ಶರಣಾದ ಯುವತಿ. ಪತಿ ಪ್ರವೀಣ್ ಜಗಳೂರು ವಿರುದ್ಧ ಕೊಲೆ ಆರೋಪ ಕೇಳಿಬರ್ತಾ ಇದ್ದಾವೆ. ಇವಾಗ ಸ್ಥಳಕ್ಕೆ SP ಸಿದ್ಧಾರ್ಥ್ ಗೋಯಲ್ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಆರೋಪಿ ಪ್ರವೀಣ್ ವಶಕ್ಕೆ ಪಡೆದಿದ್ದಾರೆ ಬೀಳಗಿ ಪೊಲೀಸರು. ವೀಕ್ಷಕರೇ, ಒಂದು ಅಮಾನವೀಯ ಘಟನೆ. ಪತ್ನಿ ನೇಣಿಗೆ ಶರಣಾಗಿದ್ದಾಳೆ, ಪತಿ ಅದನ್ನು ವಿಡಿಯೋ ಮಾಡಿದ್ದಾನೆ. ಎಂಥ ಪತಿ ರೀ ಆತ? ಸ್ವಂತ ಪತ್ನಿಗೆ ನೇಣಿಗೆ ಶರಣಾಗುವಾಗ ವಿಡಿಯೋ ಮಾಡ್ತಾನೆ, ಹೋಗಿ ಬಿಡಿಸೋದಿಲ್ಲ, ಯಾಕೆ ನೇಣು ಬಿಗಿದು ಕಳ್ತಿದೆ ಅಂತ ಕೇಳೋದಿಲ್ಲ ಅಂತ ಹೇಳಿದ್ರೆ ಆತ ಪತಿ ಆಗೋದಕ್ಕೆ ನಾಲಾಯಕ ಆತ. ಅಂಥದ್ದೊಂದು ಘಟನೆ ಬಾಗಲಕೋಟೆಯಲ್ಲಿ ನಡೆದಿರತಕ್ಕಂಥದ್ದು. ಪ್ರವೀಣ್ ಅಂತೇಳಿ ಆ ಪತಿ ವಿರುದ್ಧ ಇವಾಗ ಕೊಲೆ ಆರೋಪ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಎದುರುಗಡೆ ನಿಂತ್ಕೊಂಡು ಆ ಪತ್ನಿಯ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾಳೆ, ಅದನ್ನು ಬಿಡಿಸುವ ಪ್ರಯತ್ನ ಮಾಡಿಲ್ಲ. ಯಾಕಾಯಿತು ಈ ಒಂದು ಆ ಮಹಿಳೆ ಆತ್ಮಹತ್ಯೆಗೆ ಯಾಕೆ ಮುಂದಾದ್ಲು, ಅವೆಲ್ಲ ಕೂಡ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಪತಿಯನ್ನು ವಶಕ್ಕೆ ಪಡೆದಿದ್ದಾರೆ, ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಈತನ ಕಿರುಕುಳಕ್ಕೇನಾದರೂ ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಒಬ್ಬ ತನ್ನ ಹೆಂಡತಿ ಸಾಯ್ತಾ ಇದ್ರೂ ಕೂಡ ಆ ಪತಿ ಕೇರ್ ಮಾಡ್ತಾ ಇಲ್ಲ, ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನಾಗಿರಬಹುದಲ್ಲಿ? ಜಗಳ ಆಗಿರುತ್ತೆ ನನಗನ್ಸೋ ಮಟ್ಟಿಗೆ. ಅಷ್ಟೊಂದು ಪ್ರೀತಿ ಆತನ ಪತ್ನಿಯ ಮೇಲೆ ಆತನಿಗಿತ್ತು ಅಂತ ಹೇಳಿದ್ರೆ ಸಾಯೋದಕ್ಕೆ ಬಿಡ್ತಾ ಇರಲಿಲ್ಲ. ಆತ ಹೋಗಿ ಬಿಡಿಸ್ತಾ ಇದ್ದ, ಕಾಪಾಡ್ತಾ ಇದ್ದ. ಬಟ್ ಅಲ್ಲಿ ಆತ ಫೇಲ್ಯೂರ್ ಆಗಿದ್ದಾನೆ.